ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೇ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನಭ್ಯೋ ವಚ. ಎಲ್ಲ ದೋಷಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು 9/4/2026 ಗುರುವಾರದ ದಿನ ಭವಿಷ್ಯದ ಬಗ್ಗೆ ಚಿಂತನೆಯನ್ನು ಮಾಡು. ನಿಮ್ಮ ರಾಶಿಯನ್ನು ಗಮನವಿಟ್ಟು ಕೇಳಿ, ಪರಿಹಾರವನ್ನು ತಪ್ಪದೆ ಪಾಲನೆ ಮಾಡಿ, ಎಲ್ಲ ಶುಭವಾಗ್ತದೆ. ಇನ್ನು ಮೇಷರಾಶಿಯವರೇ, ಈ ದಿನ ನಿಮಗೆ ಮಾಡುವಂಥ ಕೆಲಸದಲ್ಲಿ ಆಸಕ್ತಿ ಎನ್ನುವಂಥದ್ದು ಹೆಚ್ಚಾಗಿರ್ತದೆ. ಈ ದಿನ ನಮ್ಮ ತುಂಬ ಚಟುವಟಿಕೆಯಿಂದ ಇರ್ತೀರಿ. ಯಾಕೆಂದರೆ ಈ ದಿನ ನಿಮಗೆ ಸಿಗುವಂಥ ಗೌರವ ಮತ್ತು ಯಶಸ್ಸು ಅತಿ ಮುಖ್ಯವಾಗಿರ್ತದೆ. ಈ ಒಂದು ಮಾರ್ಗದಲ್ಲಿ ನೀವು ಯಾವುದೇ ರೀತಿಯಾದಂಥ ಒತ್ತಡ ಇದ್ರೂ ಮುಂದುವರಿತೀರಿ, ಸಾಧನೆಯನ್ನು ಮಾಡ್ತೀರಿ ಎನ್ನುವಂಥದ್ದು. ಈ ಒಂದು ಎಲ್ಲ ಕಾರ್ಯಗಳಿಗೆ ಒಬ್ಬ ಸಪೋರ್ಟಿಂಗ್ ಬೇಕಾಗ್ತದೆ, ಒಂದು ದೈವದ ಸಪೋರ್ಟಿಂಗ್ ಬೇಕಾಗ್ತದೆ. ಆದ್ದರಿಂದ ಇವತ್ತಿನ ನಾವು ಸೂರ್ಯದೇವನನ್ನು ಪ್ರಾರ್ಥನೆ ಮಾಡಿ ಎಲ್ಲ ಶುಭವಾಗ್ತದೆ. ಇನ್ನು ವೃಷಭರಾಶಿಯವರೇ, ಈ ದಿನ ನಮಗೆ ಲಾಭ ಅನ್ನುವಂಥದ್ದು ಮುಖ್ಯ. ನಮ್ಮ ಆಸೆಗಳು ಈಡೇರಿಸ್ಕೊಳ್ಬೇಕು ಅನ್ನುವಂಥದ್ದು ಮುಖ್ಯ. ಸಮಾಜದಲ್ಲಿ ನಾವು ಬೆಳೀಬೇಕು ಅಂತಂದರೆ ನಮ್ಮ ಸಮಸ್ಯೆಗಳನ್ನು ನಾವು ಕಡಿಮೆ ಮಾಡಿಕೊಳ್ಬೇಕು. ಮುಖ್ಯವಾಗಿ ಹಣದ ಸಮಸ್ಯೆಯನ್ನು ನಾವು ಕಡಿಮೆ ಮಾಡಿಕೊಂಡ್ರೆ ಅಭಿವೃದ್ಧಿ ಆಗ್ಬೋದು. ಬಾಕಿಗಳನ್ನು ತೀರಿಸುವಂಥದ್ದು, ಮುಂದೆ ದಿನನಿತ್ಯದ ಅಗತ್ಯಗಳಿಗೆ ಬೇಕಾದಂಥ ಹಣವನ್ನು ಹೊಂದಿಸ್ಕೊಳ್ಳುವಂಥದ್ದು ಇದು ನಮ್ಮ ಮುಖ್ಯ ಕಾರ್ಯ. ಈ ಎಲ್ಲ ಶುಭವಾಗಿ ಆಗಬೇಕಂತಂದರೆ ನಾವು ಬೇರೆಯವ್ರ ಮುಂದೆ ನಿಂತ್ಕೊಂಡು ಬೇಡುವಂಥದ್ದೆಲ್ಲ ನಾವು ಸಂಪಾದನೆ ಮಾಡಬೇಕು. ಯಾವ ಕಾರ್ಯವನ್ನು ಮಾಡಿದ್ರೆ ನಮಗೆ ಲಾಭ ಹೆಚ್ಚಾಗ್ತದೆ, ಯಾವ ಕಾರ್ಯವನ್ನು ಮಾಡಿದ್ರೆ ನಮಗೆ ಲಾಭ ಬರೋದಿಲ್ಲ ಅನ್ನುವಂಥದ್ರ ಚಿಂತನೆಯನ್ನು ಮಾಡಬೇಕು. ಈ ಒಂದು ಮಾರ್ಗದಲ್ಲಿ ಈ ದಿನ ನಿಮ್ಮ ಚಿಂತನೆ ಬರ್ತದೆ. ಆ ಮಾರ್ಗದಲ್ಲಿ ಖಂಡಿತ ಮುಂದುವರಿಯಿರಿ. ಸ್ವಲ್ಪ ವಿಳಂಬ ಆಗಬಹುದು, ನಿರಂತರ ಪ್ರಯತ್ನದಿಂದ ಖಂಡಿತ ಸಕ್ಸಸ್ ಅನ್ನುವಂಥದ್ದು ಸಿಗ್ತದೆ. ಈ ಚಿಂತನೆಯಲ್ಲಿ ನೀವು ಮುಂದುವರಿಯಿರಿ, ಲಾಭ ಅನ್ನುವಂಥದ್ದು ಖಂಡಿತ ಸಿಗ್ತದೆ. ಆದರೆ ಸಂಕಷ್ಟದ ದೇವತೆಯಾದಂಥ ತುಳಸಿ ದೇವಿಯನ್ನು ಮರಿಬೇಡಿ, ಪ್ರಾರ್ಥನೆಯನ್ನು ಮಾಡಿ. ಮಿಥುನ ರಾಶಿಯವರೇ, ಈ ದಿನ ನಿಮಗೆ ಖರ್ಚು ಅನ್ನುವಂಥದ್ದು ಹೆಚ್ಚಾಗ್ತದೆ. ಖರ್ಚು ಮಾಡಲೇಬೇಕಾದಂಥ ಪರಿಸ್ಥಿತಿ ಇದೆ, ಒತ್ತಡ ಇದೆ. ಅದಕ್ಕೆ ನೀವು ಮಾನಸಿಕವಾಗಿ ಸಿದ್ಧವಾಗಿದ್ದೀರ ಕೂಡ. ಏಕೆಂದರೆ ನಾನು ಅದು ಮಾಡಲೇಬೇಕು, ಮಾಡಲಿಲ್ಲ ಅಂತಂದರೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಮನುಷ್ಯ ಅಂದಮೇಲೆ ಕೆಲವು ಖರ್ಚುಗಳನ್ನು ಮಾಡಲೇಬೇಕು. ಖರ್ಚುಗಳಿಗೋಸ್ಕರನೇ ನಾವು ಸಂಪಾದನೆಯನ್ನು ಮಾಡುವಂಥದ್ದು. ಎಷ್ಟೇ ಸಂಪಾದನೆ ಮಾಡೋದು ತಕ್ಕಂತೆ ಖರ್ಚಿದ್ದೇ ಇರ್ತದೆ. ಆದ್ದರಿಂದ ಬ್ಯಾಲೆನ್ಸ್ ಆಗುವಂಥದ್ದು. ಖರ್ಚು ಮಾಡ್ದಲೇ ಇರೋವಂಥವ್ರಿಗೂ ಸಂಪಾದನೆ ಮಾಡ್ದಲೇ ಇರೋವಂಥವ್ರಿಗೂ ಅಲ್ಲೂ ಬ್ಯಾಲೆನ್ಸ್ ಇರ್ತದೆ. ಓಕೆ, ಇಲ್ಲಿ ಯಾಕೋ ಒಂದು ರೀತಿಯಾದಂಥ ಚಿಂತೆ ಮೂಡುತ್ತದೆ ನಿಮಗೆ. ಬೇಡ, ಅದರ ಅವಶ್ಯಕತೆ ಇಲ್ಲ. ಒಂಟಿತನ ಅನ್ನುವಂಥದ್ದು ಬೇಡ. ನಾವೆಲ್ಲರ ಜೊತೆ ಇರೋಣ, ಮನಸ್ಸಿಗೆ ಖುಷಿಯಿಂದ ತೆಗೆದುಕೊಳ್ಳೋಣ, ಮನಃಶಾಂತಿ ಅನ್ನುವಂಥದ್ದು ಬೇಕು. ಆದ್ದರಿಂದ ನಾವು ವಿಷ್ಣು ಸಹಸ್ರನಾಮವನ್ನು ಪಠನ ಮಾಡೋಣ. ಸಮಾಧಾನ ಇದ್ದರೆ, ಟೈಮ್ ಇದ್ದರೆ ವಿಷ್ಣು ಸಹಸ್ರನಾಮವನ್ನು ಮಾಡೋಣ. ಇಲ್ಲ ಒಂದು ವಿಷ್ಣುವಿನ 9 ಮಂತ್ರವನ್ನು ಪಠನ ಮಾಡಿದ್ರೆ ಸಾಕು. ನಿಮ್ಮ ಶಕ್ತಿಯಾನುಸಾರ ಎಷ್ಟಾಗುತ್ತೋ ಅಷ್ಟು, 21, 56, 108 ಈ ಥರ ಎಷ್ಟಾದರೂ
ನಿಮ್ಮ ಶಕ್ತಿ ಅನುಸಾರ ಪಠಣವನ್ನು ಮಾಡ್ಬೋದು. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಯಾವಾಗ ಮಾಡಿದ್ರೂ ಒಳ್ಳೆಯದು, ಶುಭ ಆಗ್ತದೆ. ಅದು ಮುಂದಿನ ಜೀವನಕ್ಕೆ ಸಹಕಾರಿಯಾಗಿರ್ತದೆ ಎನ್ನುವಂಥದ್ದು. ಕಟಕ ರಾಶಿಯವರೇ, ಆತ್ಮವಿಶ್ವಾಸ ಅನ್ನುವಂಥದ್ದು ಅತಿ ಹೆಚ್ಚಾಗಿದೆ ನಿಮಗೆ ದಿನ. ಆತ್ಮ ಸಂತೋಷಕ್ಕೋಸ್ಕರ ಈ ದಿನ ನೀವು ಕಾರ್ಯವನ್ನು ಮಾಡುವಂಥದ್ದು. ಚುರುಕುತನದಿಂದ ಕೂಡಿರ್ತೀರಿ. ನಮ್ಮ ವ್ಯಕ್ತಿತ್ವ, ಘನತೆ ಇಂಪಾರ್ಟೆಂಟು ಮನುಷ್ಯ ಜೀವನದಲ್ಲಿ. ನಾವು ಪುರುಷರಾಗಿರಲಿ, ಸ್ತ್ರೀಯರಾಗಿರಲಿ, ನಮ್ಮ ವ್ಯಕ್ತಿತ್ವ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಯಶಸ್ಸು ನಾವು ಮಾಡುವಂಥ ಯಾವುದೇ ಕಾರ್ಯ ಇಲ್ಲಿ, ನಾನು ಸರ್ ನೀವು ಯಾವುದೇ ಕಾರ್ಯ ಮಾಡ್ತಾ ಇಲ್ಲ, ನನ್ನ ಮನೇಲಿರೋದು ಹೌಸ್ ವೈಫ್ ಆದರೂ ಕೆಲವು ಜವಾಬ್ದಾರಿಗಳು ಇದ್ದೇ ಇರುತ್ತದೆ. ನಾನು ತೆಗೆದುಕೊಂಡಂಥ ಜವಾಬ್ದಾರಿಯನ್ನು ನಿಗದಿತ ಸಮಯದಲ್ಲಿ ಮುಗಿಸುವಂಥದ್ದೇ ನಮ್ಮ ಕಾರ್ಯ. ಒತ್ತಡದಲ್ಲಿ ಎಷ್ಟು ಜನ ಕೆಲಸ ಮಾಡ್ತೀವಿ, ಕೆಲಸ ಮಾಡಲಿಲ್ಲ ಅಂತಂದ್ರೂ ಕೆಲವ್ರಿಗೆ ಒತ್ತಡ ಇರ್ತದೆ, ಇವು ಏನೂ ಕೆಲಸ ಇಲ್ವಲ್ಲ ಅಂತ. ಇರಲಿ, ಆದರೆ ಈ ದಿನ ನಿಮಗೆ ಚುರುಕುತನದಿಂದ ಕೂಡಿರ್ತೀರಿ. ಸುಮ್ಮನೆ ಕಾಲ ಕಳೆಯುವಂಥವರಲ್ಲ, ಅದು ಇಂಪಾರ್ಟೆಂಟ್. ಯಶಸ್ಸು ಅನ್ನುವಂಥದ್ದು ಖಂಡಿತ ಸಿಗ್ತದೆ. ಯಾಕೆ ಅಂತಂದರೆ, ನೀವು ನಿಮಗೋಸ್ಕರ ಏನೂ ಮಾಡಲಿಲ್ಲ ಅಂತಂದರೆ ನಿಮ್ಮನ್ನು ನಂಬಿದವ್ರಿಗೋಸ್ಕರನಾದರೂ ನೀವು ಏನಾದರೂ ಮಾಡ್ತಾ ಇರ್ತೀರ ಯಾವಾಗಲೂ. ದುಡ್ಡು ಅನ್ನುವಂಥದ್ದು ಅತ್ಯಗತ್ಯ, ಸಂದರ್ಭಾನುಸಾರ ದುಡ್ಡು ಬೇಕಾಗ್ತದೆ. ಲಕ್ಷ್ಮೀ ಪ್ರಾರ್ಥನೆಯನ್ನು ಮಾಡಿ ದಿನ. ಸಿಂಹರಾಶಿಯವರೇ, ಹಣ ಹಣ ಹಣ, ಮಾತು 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 ಎರಡೂ ಇಂಪಾರ್ಟೆಂಟ್. ಕೊಟ್ಟಂಥ ಮಾತು, ಗಳಿಸಿದಂಥ ಹಣ ಯಾರ ಹತ್ರ ಇರಬೇಕು ಅನ್ನುವಂಥದ್ದನ್ನು ನೋಡಬೇಕು. ನಾವು ಗಳಿಸಿದಂಥ ಹಣ ಇನ್ನೊಬ್ಬರ ಕಡೆ ಕೊಟ್ಟರೆ ಅದ್ರ ಬಗ್ಗೆ ಅವ್ರಿಗೆ ಜವಾಬ್ದಾರಿ ಇರ್ತದೆ. ಯಾಕೆ? ಅದು ಅವ್ರ ಹತ್ರ ಹೋಗಿರ್ತದೆ. ಆ ಹಣ ನಮ್ಮ ಹತ್ರ ಇದ್ದರೆ ನಮಗೆ ಜವಾಬ್ದಾರಿ ಇರ್ತದೆ. ಹಣದ ಬಗ್ಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾದಂಥವ್ರು ನಾವು. ಯಾರಿಗೂ ಮಾತನ್ನು ಕೊಟ್ಟು ಸಿಗಾಕೊಳಕ್ಕೆ ಹೋಗ್ಬಿಡಿ. ಮಾತು ಮುಖ್ಯವಾಗಿರ್ತದೆ. ಯಾರ ಬಗ್ಗೆನೂ ಅನಾವಶ್ಯಕವಾಗಿ ಮಾತನಾಡೋದು ಬೇಡ. ಯಾರಿಗೂ ಕೋಪ ಬರ್ದಲೇ ಇರೋ ಹಾಗೆ ನೋಡ್ಕೊಳ್ಬೇಕು. ಪ್ರೀತಿ ವಿಶ್ವಾಸ ಹೆಚ್ಚಿಸ್ಕೊಳ್ಬೇಕು. ಹಣ ಅಕಸ್ಮಾತ್ ಹೊರಗಡೆ ಹೋಗಿದ್ರೆ ಅದನ್ನು ಯಾವ ರೀತಿ ಒಳಗಡೆ ತರಬೇಕು ಅನ್ನುವಂಥದ್ರ ಬಗ್ಗೆ ನೋಡಿ. ಆತುರತೆ ಬೇಡ. ಓಕೆ, ಇನ್ನು ಮುಂದೆ ಹಣದ ಬಗ್ಗೆ ಜಾಗ್ರತೆ ಇರಲಿ. ಕುಟುಂಬದವರ ಸಹಾಯ ಪಡ್ಕೊಳ್ಳಿ. ಹೊರಗಡೆ ಹೋಗಿರೋಂಥ ಹಣವನ್ನು ಒಳಗಡೆ ತೊಗೊಳೋದಕ್ಕೆ ಕುಟುಂಬದವರ ಸಹಾಯ ತಗೊಳ್ಳಿ, ಸ್ನೇಹಿತರ ಸಹಾಯ ತಗೊಳ್ಳಿ. ಇನ್ನು ಮುಂದೆ ಜಾಗ್ರತೆಯಿಂದ ಇರಿ. ನಾರಾಯಣನ ಮಂತ್ರವನ್ನು ಸಹಾಯ ಮಾಡಿ. ಜೊತೆಗೆ ಕೊಟ್ಟಿರೋ ಹಣ ವಾಪಸ್ ಬರಬೇಕು ಅಂತಂದರೆ ಏನು ಮಾಡಬೇಕು? ಸದ್ಯಕ್ಕೆ ಗಣೇಶನ ಮಂತ್ರವನ್ನು ಪಠನ ಮಾಡಿ. ಮುಂದಿನ ದಿನಗಳಲ್ಲಿ ನಿಮಗೆ ಹೇಳಿಕೊಡ್ತೇನೆ ಅದು ಹೇಗೆ ಅನ್ನುವಂಥದ್ದು. ಕನ್ಯಾ ರಾಶಿಯವರೇ, ಈ ದಿನ ಧೈರ್ಯ ತೆಗೆದುಕೊಳ್ಳಬೇಕು. ಪ್ರಯತ್ನ ಮಾಡೋದ್ರಲ್ಲಿ ಧೈರ್ಯ ತೆಗೆದುಕೊಳ್ಳಬೇಕು. ಯಾವುದೇ ಕೆಲಸ ಮಾಡಿದ್ರೂ ನನಗೆ ಪ್ರಯೋಜನ ಆಗ್ತಾ ಇಲ್ಲ, ಕೆಲಸ ಮಾಡ್ತಾನೇ ಇದ್ದೀನಿ, ಕೆಲಸ ಮಾತ್ರ ಮುಗಿತಾ ಇದೆ, ನಮಗೇನು ಬರ್ತಾ ಇಲ್ಲ. ಸುಮ್ಮನೆ ಏನಕ್ಕೆ ಕೆಲಸ ಮಾಡಬೇಕು? ಹೊಸದೇನಾದರೂ ಮಾಡೋದಕ್ಕೆ ಚಿಂತನೆ ಮಾಡೋಣ. ಯಾವ ಕಾರ್ಯ ಮಾಡಿದ್ರೆ ನನಗೆ ಹೆಚ್ಚು ಲಾಭ ಬರ್ತದೆ ಎನ್ನುವಂಥದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದರೆ ಖಂಡಿತ ಈ ದಿನ ಅದ್ರ ಬಗ್ಗೆ ಪ್ಲ್ಯಾನ್ ಮಾಡೋದಕ್ಕೆ ಅಥವಾ ಎಲ್ಲ ಸಿದ್ಧ ಮಾಡಿಕೊಂಡಿದ್ದರೆ ನಾನು ಪ್ರಾರಂಭ ಮಾಡೋದಕ್ಕೆ ಈ ದಿನ ನಿಮಗೆ ಖಂಡಿತ ಶುಭ ದಿನ. ಸರ್, ಇವತ್ತು ಟೈಮು ಚೆನ್ನಾಗಿಲ್ಲ, ನಕ್ಷತ್ರ ಚೆನ್ನಾಗಿಲ್ಲ, ಹಾಗೆ ಹೀಗೆ ಅಂತ ಏನಾದರೂ ಯೋಚನೆ ಮಾಡೋದಾದರೆ ಒಳ್ಳೆ ಪುರೋಹಿತರ ಹತ್ರ ಅಥವಾ ಒಳ್ಳೆ ಜ್ಯೋತಿಷ್ಯ ಹತ್ರ ಒಳ್ಳೆ ಮುಹೂರ್ತವನ್ನು ಗುರುತಾಕಿಸ್ಕೊಳ್ಳಿ. ಆ ದಿನ ಪ್ರಾರಂಭವನ್ನು ಮಾಡಿ. ಈ ರೀತಿಯಾದಂಥ ಕಾರ್ಯಗಳನ್ನು ಮಾಡೋದಕ್ಕೆ, ಸಿದ್ಧತೆಗಳನ್ನು ಮಾಡ್ಕೊಳೋದಕ್ಕೆ
ಈ ದಿನ ನಿಮಗೆ ತುಂಬ ಶುಭವಾಗಿರುತ್ತದೆ. ಆದ್ದರಿಂದ ಈ ದಿನ ಪ್ರಾರಂಭ ಮಾಡಿದ್ರೆ, ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಿದ್ರೆ ಖಂಡಿತ ಇದರಲ್ಲಿ ಯಶಸ್ಸು ಅನ್ನುವಂಥದ್ದು ಸಿಗ್ತದೆ. ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ ಅಂತ. ಇಲ್ಲಿವರೆಗೆ ಯಾರ್ಯಾರು ಕೇಳ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ಇವಾಗ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಇದನ್ನು ಪೂರ್ತಿ ಕೇಳಿದ ಮೇಲೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೇನೆ. ತುಲಾರಾಶಿಯವರೇ, ಈ ದಿನ ಮನೆಯ ಬಗ್ಗೆ ಹೆಚ್ಚು ಆಸಕ್ತಿ. ನಮ್ಮ ಕುಟುಂಬ ಹೇಗೀಗಾಯಿತು, ನಮ್ಮ ಮನೆ ಘನತೆ ಹೇಗಿದೆ, ಯಾಕೆ ಈ ಥರ ಘಟನೆಗಳು ನಡೀತದೆ ಮನೆಯಲ್ಲಿ, ಕುಟುಂಬದ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಚಿಂತನೆ ಮಾಡೋದಕ್ಕೆ ಒಳ್ಳೆ ಸುಸಂದರ್ಭ ಆಗಿದೆ. ಸ್ವಲ್ಪ ಅವಕಾಶಗಳು ಸಿಕ್ಕಿದೆ, ಯೋಚನೆ ಮಾಡಬೇಕು. ಯಾಕೆಂದರೆ ಮನೆಯಲ್ಲಿ ಶಾಂತಿ ಸಮಾಧಾನ ಅನ್ನುವಂಥದ್ದು ಅತಿ ಮುಖ್ಯ. ಮನೆಯಲ್ಲಿ ಶಾಂತಿ ಸಮಾಧಾನ ಬೇಕೇ ಬೇಕು. ಆ ಒಂದು ಮಾರ್ಗದಲ್ಲಿ ಇವತ್ತು ನಿಮ್ಮ ಚಿಂತನೆ ನಡಿಬೇಕು. ಹಲವಾರು ದಿನಗಳಿಂದ ಇರೋಂಥ ಒಂದು ಆ ಶಾಂತಿಯನ್ನು ಕದಡೋಂಥ ಒಂದು ಆ ವಿಚಾರಕ್ಕೆ ಇವತ್ತು ಮುಕ್ತಿಯನ್ನು ಕಾಣಿಸೋದಕ್ಕೆ, ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಒಳ್ಳೆಯ ದಿನ. ಯಾವ ದೇವತೆಯನ್ನು ನಾವು ಪ್ರಾರ್ಥನೆಯನ್ನು ಮಾಡಬೇಕು? ಚಂದ್ರಶೇಖರ, ಸೋಮಶೇಖರ ಪ್ರಾರ್ಥನೆ ಮಾಡಿ. ಜೊತೆಗೆ ಮನೆಗೆ ಬೇಕಾದಂಥ ಕೆಲವು ಅವಶ್ಯಕತೆಗಳು, ಅವತ್ತಿನಿಂದ ನಾನು ಮನೆಗೆ ಈ ವಸ್ತುವನ್ನು ತಂದಿಡೋದಕ್ಕಾಗಲಿಲ್ಲ, ಆದ್ದರಿಂದ ಮನೆಯಲ್ಲಿ ಏನೋ ಒಂದು ಚೂರು ಕಿರಿಕಿರಿ ಬರ್ತಾ ಇದೆ, ಸಮಾಧಾನ ಇಲ್ಲ ಅನ್ನುವಂಥದ್ದು. ಇವತ್ತು ಪ್ರಯತ್ನ ಮಾಡಿ ಆ ಮಾರ್ಗದಲ್ಲಿ ಖಂಡಿತ ಯಶಸ್ವಿಯಾಗ್ತೀರ. ಶಿವನಿಗೆ ಒಂದು ಸ್ವಲ್ಪ ಹಾಲನ್ನು ನೈವೇದ್ಯ ಮಾಡಿ, ಒಳ್ಳೆಯದಾಗ್ತದೆ. ಇಲ್ಲ ಮಕ್ಕಳಿಗೆ ಚಾಕ್ಲೇಟ್ ಕೊಡಿ, ಒಳ್ಳೆಯದಾಗ್ತದೆ. ವೃಶ್ಚಿಕ ರಾಶಿಯವರ, ಏನು ಈ ದಿನ ನಿಮಗೆ ಸಂತೋಷ ಅನ್ನುವಂಥದ್ದು ಅತಿ ಮುಖ್ಯ. ಮನಸ್ಸಿಗೆ ಏನೋ ಒಂದು ಆನಂದ ಕೊಡ್ತಾ ಇದೆ ಇವತ್ತು ಈ ಕೆಲಸ ಮಾಡೋದ್ರಿಂದ, ಆದ್ದರಿಂದ ಈ ಕೆಲಸವನ್ನು ಮಾಡ್ತೇನೆ. ನಾನೇನೋ ಸಂಪಾದನೆ ಮಾಡಬೇಕು, ಏನೋ ಕೂಡಿಡಬೇಕು ಅಂತಲ್ಲ, ಈ ಕೆಲಸ ಮಾಡೋದ್ರಿಂದ ನನಗೆ ತೃಪ್ತಿ ಸಿಗ್ತಾ ಇದೆ, ಸಮಾಧಾನ ಸಿಗ್ತಾ ಇದೆ, ಆದ್ದರಿಂದ ಈ ಕಾರ್ಯವನ್ನು ಮಾಡಬೇಕು. ಸಂಪಾದನೆ ಮಾಡಿ ಕೂಡಿಡೋದು, ಗಳಿಸೋದು, ಕಳೆಯೋದು ಅದೆಲ್ಲ ಇದ್ದೇ ಇರ್ತದೆ. ನನ್ನ ಇಷ್ಟದ ಪ್ರಕಾರ ನಾನು ಬದುಕೋದು ಹೇಗೆ, ಯಾವಾಗ ಬದುಕೋದು? ಜೀವನದ ಜಂಜಾಟಗಳು ಹಲವಾರು ಇರ್ತದೆ. ಅದರ ಮಧ್ಯ ಏನೋ ಒಂದು ಖುಷಿ. ಈ ದಿನ ನಾನು ನನಗೋಸ್ಕರ, ನನ್ನ ಸಂತೋಷಕ್ಕೋಸ್ಕರ ನಾನು ಕಾರ್ಯವನ್ನು ಮಾಡಬೇಕು. ಈ ಒಂದು ಕಾರ್ಯವನ್ನು ಮಾಡಿದ್ರೆ ನನಗೆ ಮನಸ್ಸಿಗೆ ಸಮಾಧಾನ, ತೃಪ್ತಿ, ಸಂತೋಷ ಎಲ್ಲ ಸಿಗ್ತದೆ. ಮತ್ತು ಆ ಕೆಲಸವನ್ನು ಇವಾಗಲೇ ಮಾಡಿಬಿಡೋಕ್ಕಾಗ್ತದ? ಇಲ್ಲ. ಸಣ್ಣದಾದರೆ ಆಗ್ತದೆ, ದೊಡ್ಡದಾದರೆ ನಮ್ಮ ಮನಸ್ಸಿನಲ್ಲಿರುವಂಥ ಆಸೆ ಬಯಕೆಗಳು ಹೇಗಿರ್ತದೆ, ಆ ಒಂದು ಕಾರ್ಯದಲ್ಲಿ ಮುಂದುವರಿಯೋದಕ್ಕೆ ಈ ದಿನ ತುಂಬ ಸುಸಂದರ್ಭ. ಮನಸ್ಸಿಗೆ ಇಷ್ಟವಾದಂಥ ಕಾರ್ಯಗಳು ಅವತ್ತಿಂದ ನಾವು ಬಿಟ್ಕೊಂಡು ಬಂದುಬಿಟ್ಟಿದ್ದೇವೆ. ಆ ಕಾರ್ಯವನ್ನು ಮಾಡಿ ಮುಗಿಸ್ಬಿಡೋಣ, ಆಮೇಲೆ ಮುಂದೆ ಹೊಸ ಚಿಂತನೆಗಳು ಬರ್ತದೆ ಅಲ್ವಾ? ನಮ್ಮ ಆಸೆಯನ್ನು ನಾವೇ ಈಡೇರಿಸ್ಕೊಂಡ್ರೆ ಬೇರೆ ಯಾರಿಗೆ ಬರ್ತದೆ? ಆಸಕ್ತಿ ಇರೋದು. ಆದ್ದರಿಂದ ನಮ್ಮ ಆಸೆಯನ್ನು, ನಮ್ಮ ಸಂತೋಷವನ್ನು, ನಮ್ಮ ಸಂತೋಷಕ್ಕೋಸ್ಕರ ಮೈನು ಮನಸ್ಸು ಸಂತೋಷ ಇರಬೇಕು. ಆದ್ದರಿಂದ ಆ ಮನಸ್ಸಿಗೆ ಇಷ್ಟ ಆಗುವಂಥ ಒಂದು ಕೆಲಸಕ್ಕೆ ಇವತ್ತು ಪ್ರಾರಂಭ ಮಾಡಿ. ಅದು ಇವತ್ತೇ ಮುಗಿಬೇಕಂತ ಇಲ್ಲ, ಇವತ್ತು ಮಾಡೋಕ್ಕಾಗಲ್ಲ, ಪ್ರಾರಂಭ ಮಾಡೋಕ್ಕಾಗಲ್ಲ ಅಂತಂದರೆ ಅದಕ್ಕೆ ಏನೇನು ಬೇಕೋ ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಬಟ್ ಇಂಥ ದಿನ ನಾನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಅದನ್ನು ಮುಗಿಸಿ
ಸಂತೋಷ ಅಂತೂ ಖಂಡಿತ ಸಿಕ್ಕೇ ಸಿಗ್ತದೆ. ಲಕ್ಷ್ಮೀನಾರಾಯಣನ ಸಹಾಯವನ್ನು ಪಡ್ಕೊಳ್ಳಿ. ಲಕ್ಷ್ಮೀನಾರಾಯಣನ, ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆಯಾ? ಆಸೆ ಇದೆಯಾ? ಯಾವತ್ತು ಮಾಡಬೇಕು ಅಂತ ತೀರ್ಮಾನ ಮಾಡಿ. ಖಂಡಿತ ಎಲ್ಲ ಶುಭವಾಗ್ತದೆ. ನಿಮ್ಮ ಮನಸ್ಸಿನ ಆಸೆ ಇದೆ ಅಂತ ಗೊತ್ತಿದೆಯಲ್ವ ನಿಮಗೆ? ಥ್ಯಾಂಕ್ ಯು. ಧನುಸ್ಸು ರಾಶಿಯವರೇ, ಆರೋಗ್ಯ ಅನ್ನುವಂಥದ್ದು ವೆರಿ 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 ಇಂಪಾರ್ಟೆಂಟ್. ಬಿಸಿಲು ಜಾಸ್ತಿ ಇದೆ, ಕೆಲಸದಲ್ಲಿ ಸ್ವಲ್ಪ ಶ್ರಮ ಹೆಚ್ಚಾಗ್ತದೆ, ಕಷ್ಟ ಇದೆ. ಯಾರಿಗೆ ಕಷ್ಟ ಇರೋದಿಲ್ಲ? ಖಂಡಿತ ಜಯ ಸಿಗಲೇಬೇಕು ನಮಗೆ. ಅದಕ್ಕೋಸ್ಕರ ನಾವು ಕೆಲಸ ಮಾಡ್ತಾ ಇರುವಂಥದ್ದು. ಕೆಲಸದ ಒತ್ತಡ ಅಂತೂ ಇರುತ್ತೆ, ಅದು ನಮ್ಮ ಆರೋಗ್ಯಕ್ಕೆ ತೊಂದರೆ ಕೊಡಬಾರ್ದು, ಅಥವಾ ನಮ್ಮ ಆರೋಗ್ಯ ಅನ್ನುವಂಥದ್ದು ನಮ್ಮ ಕೆಲಸಕ್ಕೆ ತೊಂದರೆ ಕೊಡಬಾರ್ದು. ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಸೇವನೆ ಮಾಡಿ, ಸ್ವಲ್ಪ ನೀರನ್ನು ಹೆಚ್ಚಿಗೆ ಸೇವನೆ ಮಾಡಿ, ದ್ರವ ಪದಾರ್ಥವನ್ನು ಜಾಸ್ತಿ ತಗೊಳ್ಳಿ, ಹಣ್ಣಿನ ಜ್ಯೂಸ್ಗಳನ್ನು ಕುಡಿಯುವಂಥದ್ದು, ಜೊತೆಗೆ ಊಟದ ಜೊತೆಗೆ ಸ್ವಲ್ಪ ಹಣ್ಣು ತರಕಾರಿಗಳನ್ನು ಸೇವನೆ ಮಾಡಿ. ಬರೀ ಊಟ ಒಂದನ್ನೇ ನೀವು ಇದು ಮಾಡಬಾರ್ದು. ಆದ್ದರಿಂದ ಆರೋಗ್ಯ, ಸ್ವಲ್ಪ ಆಯುರ್ವೇದಿಕ ಔಷಧಿಗಳನ್ನು ಪ್ರಯತ್ನ ಮಾಡಿ ಆರೋಗ್ಯದ ಚೈತನ್ಯಕ್ಕೋಸ್ಕರ. ನಿಮ್ಮ ಹಿರಿಯರನ್ನು ಕೇಳಿ, ನಾವು ಏನನ್ನು ಊಟದ ಜೊತೆಗೆ ತೆಗೆದುಕೊಳ್ಬೇಕು, ಅವರ ಅಭ್ಯಾಸಗಳನ್ನು ನೋಡಿ. ತುಂಬ ಚೆನ್ನಾಗಿರುವಂಥವಿದ್ದಾವೆ, ಮನೆಯಲ್ಲೇ ಸಿಗುವಂಥ ಕೆಲವು ಪದ್ಧತಿಗಳಿರ್ತದೆ, ಅದನ್ನು ಮುಂದುವರಿಸ್ಕೊಳ್ಳಿ, ಆರೋಗ್ಯವನ್ನು ಅಭಿವೃದ್ಧಿ ಮಾಡಿಕೊಳ್ಬೋದು. ಬಟ್ ಪ್ರಾಣಾಯಾಮ ಯಾಕೆ ಮಾಡೋದಿಲ್ಲ? ನಾನು ಪ್ರಾಣಾಯಾಮ ಮಾಡೋದ್ರಲ್ಲಿ ನಮ್ಮ ದೇಹಕ್ಕೆ ಎಷ್ಟೊತ್ತು ಚೈತನ್ಯ ಅನ್ನುವಂಥದ್ದು ಬರ್ತದೆ. ಹೆದರ್ಕೋಬೇಡಿ, ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿ, ಅದು ಶಕ್ತಿಯನ್ನು ಕೊಡ್ತದೆ. ನಿಮ್ಮ ದೈಹಿಕ ಶಕ್ತಿ ಸುಸ್ತಾಗ್ತದೆ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ಅದೇನು ಸುಸ್ತಾಗುವಂಥದ್ದೆಲ್ಲ, ಅದು ವಾತಾವರಣಕ್ಕೆ ನಮ್ಮ ದೇಹ ಹೊಂದ್ಕೊಳ್ಬೇಕು. ಅದಕ್ಕೆ ಯಾವ ಪದ್ಧತಿಯನ್ನು ಈ ಥರ ಆದಾಗ ಅನುಸರಿಸಬೇಕು ಅನ್ನೋದು ಸ್ವಲ್ಪ ಹಿರಿಯರ ಮಾರ್ಗದರ್ಶನ ಪಡ್ಕೊಳ್ಳಿ, ಎಲ್ಲ ಒಳ್ಳೆಯದಾಗ್ತದೆ. ಜೊತೆಗೆ ಹನುಮಾನ ಮಂತ್ರವನ್ನು ಪಠನೆ ಮಾಡಿ. ನೀವು ಮಾಡುವಂಥ ಕಾರ್ಯದಲ್ಲಿ ಖಂಡಿತ ಯಶಸ್ಸನ್ನು ಕೊಡ್ತಾನೆ ಈ ದಿನ. ಮಕರ ರಾಶಿಯವರೇ, ನಮಗೆ ಇವತ್ತಿನ ವ್ಯವಹಾರ ಅನ್ನುವಂಥದ್ದು ಅತಿ ಮುಖ್ಯ, ಜನಗಳ ಸಂಬಂಧ ಅತಿ ಮುಖ್ಯ. ಆದರೆ ಜನಗಳ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದೇ ಸ್ವಲ್ಪ ಕಷ್ಟ. ಏನಾದರೂ ಒಂದು ಕೊಂಕು ತೆಗೆದು ಬಿಡ್ತಾರಲ್ಲ, ಅದು ಜನಸಾಮಾನ್ಯರ ಗುಟ್ಟು. ಎಲ್ಲರನ್ನ ಮೆಚ್ಚಿಸಬಲ್ಲಂಥವರು ಯಾರೂ ಇಲ್ಲ. ಪರಶಿವನನ್ನೇ ದೂಷಣೆಗೊಳಪಡಿಸಿದಂಥ ವ್ಯಕ್ತಿಗಳಿದ್ದಾರೆ. ವಿಷ್ಣುವನ್ನ ಏನು ಮಾಡಿದ್ದಾರೆ? ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದಂಥ ಘಟನೆಗಳಿದ್ದಾವೆ. ಆದ್ದರಿಂದ ನಮಗೆಷ್ಟು ಸಾಧ್ಯವಾಗ್ತದೆ ಸಂಬಂಧಗಳನ್ನು, ನಮ್ಮಲ್ಲಿ ಪ್ರೀತಿ ವಿಶ್ವಾಸ ಇಟ್ಕೊಂಡ್ರು ಅವ್ರ ಹತ್ರ ನಾವು ವ್ಯವಹಾರ ಮಾಡೋಣ. ನಾವು ಎಲ್ಲರನ್ನ ಮೆಚ್ಚೋಕ್ಕಾಗಲ್ಲ. 10 ಜನ ಹೊರಗಡೆ ಹೋಗ್ತಾರೆ, ಹೋಗಲಿ ಬಿಡಿ, ನಮಗೆ ಬರುವಂಥವರೇ ಸಾಕು. ನಮ್ಮ ಹತ್ರ ಇರುವಂಥವರ ವಿಶ್ವಾಸವನ್ನು ಗೆಲ್ಲೋಣ, ನಮ್ಮನ್ನು ನಂಬಿರೋರ ಹತ್ರ ವ್ಯವಹಾರವನ್ನು ಮಾಡೋಣ, ಅವರ ಸಂಬಂಧಗಳನ್ನು ಗಟ್ಟಿ ಮಾಡಿಕೊಳ್ಳೋಣ. ಒತ್ತಾಯವಾಗಿ ಯಾರನ್ನು ಸೇರಿಸ್ಕೊಳ್ಳುವಂಥದ್ದು ಬೇಡ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಇವತ್ತು ಹತ್ತಿರುವಂಥದ್ದು ನಾಳೆ 12 ಆಗೇ ಆಗ್ತದೆ. ಸಂಬಂಧವನ್ನು ಗಟ್ಟಿಗೊಳಿಸ್ಕೊಳ್ಳುವಂಥದ್ದು, ಇರೋವಂಥ ಸಂಬಂಧಗಳನ್ನು ಗಟ್ಟಿಗೊಳಿಸ್ಕೊಳ್ಬೇಕು. ಹೊಸದಾಗಿ ಅಪಾರ್ಥದಿಂದ ನಾವು ಸಂಬಂಧವನ್ನು ಬೆಳೆಸೋದು ಬೇಡ, ಸುಳ್ಳನ್ನು ಹೇಳಿ ಸಂಬಂಧವನ್ನು ಬೆಳೆಸೋದು ಬೇಡ. ನಿಜವಾದ ಸಂಬಂಧಗಳು, ಪ್ರೀತಿ ವಿಶ್ವಾಸಗಳು ಹೆಚ್ಚಾಗಿರ್ತದೆ. ಬಿಸ್ನೆಸ್ಸಲ್ಲಿ ಜನರ ಆಕರ್ಷಣೆ ಅನ್ನುವಂಥದ್ದು ಇಂಪಾರ್ಟೆಂಟು. ಅದೇ ಬೇಗ ಶ್ರೀಮಂತರಾಗುವಂಥದ್ದು ಬೇಡ. ನಮಗೆ ಇರುವಂಥ ಸಂಬಂಧಗಳನ್ನು ಉಳಿಸ್ಕೊಳ್ಬೇಕು, ಸಂಬಂಧ ಉಳಿಸ್ಕೊಳ್ಬೇಕು, ವ್ಯವಹಾರವನ್ನು ನಡಿಬೇಕು. ಬಿಸ್ನೆಸ್ ಅಂದರೆ ಅಷ್ಟೊಂದು ಸುಲಭನಾಗಿ ಇದಾಗೋಕ್ಕಲ್ಲ. ಆಮೇಲೆ ಮುಂದೆ ಎಡುವಂಥ ಅವಕಾಶಗಳು ಬರಬಾರ್ದು.
ಸಮಾಜವನ್ನು ಗಟ್ಟಿ ಮಾಡಿಕೊಂಡು, ಅಂದರೆ ಸಮಾಜದಲ್ಲಿ ನಮ್ಮ ಘನತೆ ಗೌರವ ಉಳಿಸ್ಕೊಂಡು ನಾವು ವ್ಯವಹಾರವನ್ನು ಮಾಡಬೇಕು. ಇಲ್ಲ ಅಂತಂದರೆ ಒಂದು ಸರಿ ಹೆಸರು ಕೆಡಿಸ್ಕೊಂಡು ಬಿಟ್ಟರೆ ಮುಂದೆ ನಾವು ಯಾವ ಸಣ್ಣ ಪುಟ್ಟ ವ್ಯವಹಾರಗಳನ್ನು ಮಾಡೋಕ್ಕಾಗಲ್ಲ. ಆದ್ದರಿಂದ ಜಾಗೃತೆಯಿಂದ ಇರಬೇಕು, ತಾಳ್ಮೆಯಿಂದ ಇರಬೇಕು. ಓಕೆ, ಈ ನಿಮ್ಮ ಒಂದು ಸಮಸ್ಯೆಗೆ ದುರ್ಗಾದೇವಿ ಪ್ರಾರ್ಥನೆಯನ್ನು ಮಾಡಿ, ಆ ದೇವಿ ಖಂಡಿತ ಸಹಾಯವನ್ನು ಮಾಡ್ತಾಳೆ, ನಿಮ್ಮ ಜೊತೆ ಇರ್ತಾಳೆ ಎನ್ನುವಂಥದ್ದು. ಕುಂಭರಾಶಿಯವರೇ, ರಹಸ್ಯದ ವಿಚಾರಗಳನ್ನು ಯಾರಿಗೂ ಹೇಳಬಾರ್ದಲ್ವೇ, ಮತ್ತು ನಾನೇ ಹೇಳುವಂಥದ್ದು ನಿಮಗೆ. ಓಕೆ, ಏನೇ ಇರಲಿ, ರಹಸ್ಯದ ವಿಚಾರಗಳನ್ನು ಬಿಟ್ಕೊಡೋಕ್ಕಾಗೋದಿಲ್ಲ. ಆದ್ದರಿಂದ ಅದು ಹಾಗೇ ಇರಲಿ. ಅಡೆತಡೆಗಳ ಬಗ್ಗೆ ನಾವು ಚಿಂತನೆಯನ್ನು ಮಾಡಬೇಕು. ಮಾಡುವಂಥ ಕೆಲಸಗಳಲ್ಲಿ ಬರುವಂಥ ಅಡೆತಡೆಗಳ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಆ ಅಡೆತಡೆಗಳನ್ನು ನಿವಾರಣೆ ಮಾಡ್ಕೊಳೋದಕ್ಕೆ ಹೊಸ ಹೊಸ ಮಾರ್ಗಗಳನ್ನು ಇದು ಮಾಡ್ಕೊಬೇಕು. ಆ ನಿವಾರಣೆಗೋಸ್ಕರ ಹಿರಿಯರ ಮಾರ್ಗದರ್ಶನಗಳನ್ನು ಪಡ್ಕೊಳ್ಳಿ, ಅವರ ಸಲಹೆಗಳನ್ನು ತಗೊಳ್ಳಿ. ಆದರೆ ಈ ದಿನ ನಿಮಗೆ ಸ್ವಲ್ಪ ಒತ್ತಡ ಕಾಡಬಹುದು. ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ, ತಾಳ್ಮೆಯಿಂದ ಇರಿ. ತುರ್ತು ನಿರ್ಧಾರಗಳನ್ನು ತೆಗೆದುಕೊಂಡು ತೊಂದರೆಗೆ ಸಿಲುಕಬೇಡಿ. ನಿಧಾನವಾಗಿ ತಾಳ್ಮೆಯಿಂದ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ನಿಮಗೆ ರಕ್ಷಣೆ ಎನ್ನುವಂಥದ್ದು ಸಿಕ್ಕೇ ಸಿಗ್ತದೆ, ಎಲ್ಲ ಶುಭವಾಗ್ತದೆ. ಶಿವನನ್ನು ಪ್ರಾರ್ಥನೆ ಮಾಡಿ, ಇರುವಂಥ ಅಡೆತಡೆಗಳನ್ನು ಖಂಡಿತ ನಿವಾರಣೆ ಮಾಡೋದಕ್ಕೆ ಸಹಾಯವನ್ನು ಮಾಡ್ತಾನೆ. ಇನ್ನು ಅಂತಿಮವಾಗಿ ಮೀನರಾಶಿಯವರು, ನಿಮ್ಮ ತಾಳ್ಮೆ ಅತಿ ಮುಖ್ಯ. ಮೀನರಾಶಿಯವರನ್ನು ಯಾಕೆ ಕಡೆಗಿಟ್ಟಿದ್ದಾರೆ ಅಂತಂದರೆ ಅವ್ರಿಗೆ ತಾಳ್ಮೆ ಇರ್ತದೆ ಅಂತ. ಎಲ್ಲ ರಾಶಿಯವರೆಗೂ ಹೇಳಿದ್ದಾದ ಮೇಲೆ ನಿಮ್ಗೆ ಹೇಳ್ಬೇಕು ನಾವು. ಮೊದಲಿಗೆ ಮೀನರಾಶಿಯವರಿಗೆ ಹೇಳೋಕ್ಕಾಗಲ್ಲ ಅಲ್ವಾ. ಮೀನರಾಶಿಯವರಿಗೆ ತಾಳ್ಮೆ ಹೆಚ್ಚಾಗಿರ್ತದೆ, ಆದ್ದರಿಂದ ಅಂತಿಮದಲ್ಲಿ ಇಟ್ಟಿದ್ದಾರೆ. ಯಾಕೆ ಅಂದರೆ ಅವರು ಧರ್ಮ ಮಾರ್ಗದಲ್ಲಿರ್ತಾರೆ. ಈ ದಿನ ನಿಮಗೆ ಧರ್ಮ ಅನ್ನುವಂಥದ್ದು ಮುಖ್ಯ. ಧಾರ್ಮಿಕ ಚಟುವಟಿಕೆಗಳ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇದ್ದೀರಾ. ಸಮಾಜಕ್ಕೆ ಒಳ್ಳೆಯದಾಗುವಂಥ ಮಾರ್ಗಗಳೇನಾದರೂ ಸಿಗ್ತದ ಅಂತ ನೋಡ್ತಾ ಇರ್ತೀರ. ಜನಸೇವೆ, ಜನಾರ್ದನ ಸೇವೆ ಅನ್ನುವಂಥದ್ದು ಧಾರ್ಮಿಕ ಚಿಂತನೆ ಅಂತಂದರೆ ಎಲ್ಲರಿಗೆ ಶುಭವನ್ನು ಕೋರುವಂಥದ್ದು, ಧರ್ಮ ಮಾರ್ಗದಲ್ಲಿ ನಡೆಯುವಂಥದ್ದು, ಆಧ್ಯಾತ್ಮದ ಬಗ್ಗೆ ಚಿಂತನೆಯನ್ನು ಮಾಡುವಂಥದ್ದು, ದೈವ ಕೊಟ್ಟ ದಾರಿಯಲ್ಲಿ ನಡೆಯುವಂಥದ್ದು. ಯಾರೇನಾದರೂ ಮಾಡಿಕೊಳ್ಳಿ, ಅವರೇನಾದರೂ ಅನ್ನಲಿ, ಇವರೇನಾದರೂ ಮಾಡಲಿ, ಅವರೇನಾದರೂ ತಪ್ಪು ಮಾಡಲಿ, ನಮಗೇನಾದರೂ ತೊಂದರೆ ಮಾಡಲಿ, ಇಲ್ಲ ನಮ್ಮ ಹೆಸರು ಕೆಡಿಸೋದಕ್ಕೇನಾದರೂ ಪ್ರಯತ್ನ ಮಾಡಲಿ, ಅವ್ರ ಪಾಡ್ಗವ್ರು ಮಾಡ್ತಾ ಇರಲಿ ಅಲ್ವಾ. ನಂಬಿದವ್ರನ್ನ ಕಾಪಾಡ್ತಾನೆ ಪರಮಾತ್ಮ ಅನ್ನುವಂಥ ಒಂದು ಅಂಶವನ್ನು ಇಟ್ಕೊಂಡಿದ್ರಲ್ಲ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ದೈವ ಸಿದ್ಧಾಂತವನ್ನು ನಂಬಿಕೊಂಡು ನೀವು ಮಾಡ್ತಾ ಇರುವಂಥ ಕೆಲಸದಲ್ಲಿ ನಿಮಗೆ ಜಯ ಸಿಗ್ತದೆ ಖಂಡಿತ. ಆತುರತೆ ಬೇಡ. ಇವತ್ತು ಏನು ಸಂಕಲ್ಪ ಮಾಡ್ತೀರಾ ಧರ್ಮ ಕಾರ್ಯದ ಬಗ್ಗೆ, ಧಾರ್ಮಿಕ ಚಟುವಟಿಕೆ ಬಗ್ಗೆ, ಖಂಡಿತ ಅದರಲ್ಲಿ ಯಶಸ್ಸು ಸಿಗ್ತದೆ. ಸಂಕಲ್ಪ ಮಾಡಿ ದೇವರ ಆಶೀರ್ವಾದವನ್ನು ಬಯಸ್ತಾ ಇದ್ದೀರಾ ಈ ದಿನ, ಖಂಡಿತ ಅದನ್ನು ಸಿಗ್ತದೆ. ದಕ್ಷಿಣಾದ ಮೂರ್ತಿಯ ಧ್ಯಾನವನ್ನು ಮಾಡಿ, ರಾಘವೇಂದ್ರ ಸ್ವಾಮಿಯ ಧ್ಯಾನವನ್ನು ಮಾಡಿ, ಈ ರೀತಿ ನಿಮಗೆ ಯಾವುದೇ ದತ್ತಾತ್ರೇಯ ಆಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ಯಾವ ದೈವವನ್ನು ನೀವು ಗುರು ಅಂತ ಅಂದ್ಕೊಂಡಿರ್ತೀರ ಅವರನ್ನು ಧ್ಯಾನ ಮಾಡಿ, ಅಥವಾ ನಮಗೆ ಮಾರ್ಗದರ್ಶನ ಕೊಟ್ಟು ನಮ್ಮ ಜೀವನಕ್ಕೆ ಒಂದು ಸಹಾಯವನ್ನು ಮಾಡಿದಂಥ ವ್ಯಕ್ತಿಗಳನ್ನು ನಾವು ಗುರು ಅಂತ ಅಂದ್ಕೊಂಡಿರ್ತೀವಿ. ಅವರಿಂದ ನನ್ನ ಜೀವನ ಆಗಿದ್ದಂಥದ್ದು ಅಂತಂದು ಅವರನ್ನೂ ಸಹ ನಾವು ಪ್ರಾರ್ಥನೆಯನ್ನು ಮಾಡೋಣ. ಅವರಿಂದ ನಮಗೆ ಎಲ್ಲರ ಆಶೀರ್ವಾದ ಖಂಡಿತ ದೊರೀತದೆ. ಆಶೀರ್ವಾದಕ್ಕೋಸ್ಕರ ನಾವು ಇವತ್ತು ಚಿಂತನೆ ಮಾಡ್ತಾ ಇದ್ದೇವೆ. ಆ ಆಶೀರ್ವಾದ ಖಂಡಿತ ದೊರೀತದೆ. ಈ ದಿನದ ದಿನ ಭವಿಷ್ಯ ನಿಮಗೇನಾದರೂ ಉಪಯೋಗ ಹಾಕಿದರೆ ಖಂಡಿತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯಕ್ಕೋಸ್ಕರ ನಾವು ಮತ್ತೆ ಭೇಟಿ ಮಾಡೋಣ. ಎಲ್ಲರಿಗೆ ಧನ್ಯವಾದಗಳು. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವಸನ್ಮಂಗಳಾನಿ ಭವಂತು. ಶಾಂತಿರಸ್ತು.